ನೇರವಾಗಿ ಮಡಿಕೇರಿಗೆ ಹೋಗೋಣ. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ದೊಡ್ಡಳ್ಳಿ ಗ್ರಾಮ ಬಸವ ವಸತಿ ಯೋಜನೆಯಡಿ 2017-18ರಲ್ಲಿ ಇಲ್ಲಿ ಮನೆ ಮಂಜೂರಾಗುತ್ತೆ. 1,32,000 ರೂಪಾಯಿಯಲ್ಲಿ ಕೇವಲ 28,000 ರಿಲೀಸ್ ಆಗುತ್ತೆ. ಮನೆ ಅಡಿಪಾಯಕ್ಕೆ 28,000 ಬಿಡುಗಡೆ ಮಾಡಿ 6 ವರ್ಷ ಆಯಿತು. 28,000 ರೂಪಾಯಿ ಬಿಟ್ಟರೆ 6 ವರ್ಷದಿಂದ ನಯಾ ಪೈಸೆ ಬಿಡುಗಡೆ ಆಗಿಲ್ಲ. ಉಳಿದ 1,04,000 ರೂಪಾಯಿಗಾಗಿ ದಂಪತಿ ಅಲೆದಾಟ. ಸಾಲ ಸೂಲ ಮಾಡಿ ಅರ್ಧಂಬರ್ಧ ಮನೆ ಕಟ್ಟಿರುವ ಈರಣ್ಣಯ್ಯ ದಂಪತಿ ನೋಡಿ 1,04,000 ಕಟ್ಟಬೇಕು. ಎಲ್ಲ ಪಾಪಿ ಅಧಿಕಾರಿಗಳ, ಎಲ್ಲ ಪಾಪಿ ರಾಜಕಾರಣಿಗಳ, ನೀವು ಕಿತ್ತೋಗಿರೋ ಯಾವ್ಯಾವ ಕಾರ್ಯಕ್ರಮಗಳಿಗೆ ಸರ್ಕಾರದ ದುಡ್ಡನ್ನು ಬಳಸಿ ಅಡ್ವೈಸ್ ಮಾಡ್ಕೊಂಡು ಮತ್ತೊಂದು ಮಾಡ್ಕೊಂಡು ಸಾಯ್ತೀರಿ. 1,04,000 ಕೊಟ್ಟಿದ್ರೆ ಆ ಕುಟುಂಬ ಒಂದು ಚೆನ್ನಾಗಿರ್ತಾ ಇತ್ತು. ಬನ್ನಿ, ಇದರ ಬಗ್ಗೆ ಒಂದು ವಿಸ್ತೃತವಾದಂಥ ವರದಿಯನ್ನು ಕೊಡಗಿನಿಂದ ತಂದಿದ್ದೀವಿ. ಇದಾದ ನಂತರ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಕೇಳ್ತೀವಿ. ನೋಡಿ, ಅರ್ಧಂಬರ್ಧ ಕಟ್ಟಿರುವ ಮನೆ, ಹಲೋ ಬ್ಲಾಕ್ನಿಂದ ಗೋಡೆ ಎತ್ತಿರೋ, ತಾತ್ಕಾಲಿಕವಾಗಿ ಶೀಟ್ ಹಾಕಿರೋದು. ಈ ದೃಶ್ಯ ಕಂಡು ಬಂದಿದ್ದು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ನಿಡ್ತಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಳ್ಳಿ ಗ್ರಾಮದಲ್ಲಿ. ಇವರು ಈರಣ್ಣಯ್ಯ ಅನಸೂಯ ದಂಪತಿ. ಈ ಬಡ ಕುಟುಂಬಕ್ಕೆ ಬಸವ ವಸತಿ ಯೋಜನೆಯಡಿ ಮನೆ ಮಂಜೂರಾಗಿ 6 ವರ್ಷ ಕಳೆದಿದೆ. ಅಡಿಪಾಯ ಹಾಕಿದ ಮೊದಲ ಕಂತು 28,000 ರೂಪಾಯಿ ಹೊರತುಪಡಿಸಿ ಇದುವರೆಗೂ ಮನೆ ಕಟ್ಟಲು ಹಣ ನೀಡಿಲ್ಲ. ಬಸವ ವಸತಿ ಯೋಜನೆಯಡಿ 2017-18ರಲ್ಲಿ ಮನೆ ಮಂಜೂರಾಗಿತ್ತು. ಒಟ್ಟು 1,32,000 ಹಣವನ್ನು 3 ಹಂತಗಳಲ್ಲಿ ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ಇವರಿಗೆ ಫೌಂಡೇಶನ್ ಆದ ಬಳಿಕ ಕೇವಲ 28,000 ಹಣವನ್ನು ಹೊರತುಪಡಿಸಿದರೆ ಯಾವುದೇ ಹಣ ನೀಡಲಾಗಿಲ್ಲ. ಸಾಲ ಸೂಲ ಮಾಡಿ ಅರೆಬರೆ ಗೋಡೆಯನ್ನ ಕಟ್ಟಿದ್ದು, ಅದು ಕೂಡ ಪೂರ್ಣಗೊಂಡಿಲ್ಲ. 28,000 ಕೊಡಿಸಿರೋ ಅಷ್ಟೇ. ಮತ್ತೆ ಹೇಳಿದರೆ ಗೋಡೆ ಎಲ್ಲ ಕಟ್ಟಿದೆ. ಆಮೇಲೆ ಯಾರ ಹತ್ರನೂ ಸಾಲ ಎಲ್ಲ ಮಾಡ್ಕೊಂಡು ಗೋಡೆ ಕಟ್ಟಿಸ್ದೆ. ಗೋಡೆ ಕಟ್ಟಿಸಿ ಆದಮೇಲೆ ಬಿಲ್ಲು ಕೊಡಿ ಅಂತ ಹೋಗಿ ಕೇಳಿದರೆ ಅವತ್ತು ಇವತ್ತು ಅಂಥೇಳಿ ತಿರುಗಿಸಿದ್ರು. ಮನೆಗೂ ಅಲ್ಲಿಗೂ ಕೊಡಲೇ ಇಲ್ಲ. ಇಷ್ಟು ವರ್ಷ ಕೊಟ್ಟೇ ಇಲ್ಲ. ಕೇಳುವಾಗ ಬನ್ನಿ ಅವತ್ತು ಅದು ಮಾಡೋಣ ಇದು ಮಾಡೋಣ, ಅವರ ಕಳಿಸ್ತೀನಿ ಇವರ ಕಳಿಸ್ತೀನಿ ಫೋಟೋ ತೆಗಿಯೋಕ್ಕೆ ಅಂತ ಹೇಳ್ತಾರೆ. ಅವ್ರು ಬಂದು ಫೋಟೋ ತಗೊ ಹೋದ್ಮೇಲೆ ಹೋದರೆ ಅದು ಹಂಗೆ ಮಾಡಿದ್ರಲ್ರಿ ಹಿಂಗೆ ಮಾಡಿದ್ರಲ್ರಿ ಅದಕ್ಕೆ ಹೆಂಗೆ ಕೊಡೋಣ ಹಂಗೆ ಹಿಂಗೆ ಅಂತ ಆವಾಜ್ ಹಾಕಿರು. ಆದರೆ ಇನ್ನೊಂದು ಇವ್ರಿಗೆ ಕೊಡೋ ಶಕ್ತಿ ಇಲ್ಲ. ಜೊತೆಗೆ ಏನೋ ಒಂದು ಆಮೇಲೆ ಕೊಡ್ತೀವಿ ಬಿಲ್ ಆದಾಗ ಅಂತ ಹೇಳಿದ್ರು ಆ ಸುಧಾರಿಸ್ಕೊಡೋ ಅಂತ ಇರಲಿಲ್ಲ. ಇವರೇ ಮೊದಲು ಕೊಡಬೇಕು. ಜೊತೆಗೆ ಇವರಿಗೆ ಪಾಪ ಈ ರೀತಿ ನಿಮಗೆ ಆಗಿ ಒಂದು ಬಿಲ್ ಆಗಿದೆ 28,000 ಏನೋ ಸಿಕ್ಕಿದೆ. ಇವರಿಗೆ 7 ವರ್ಷ ಆಗಿದೆ. 28,000ದಿಂದ 7 ವರ್ಷ ಬೇಕಾ ಸರ್ ಇದಾಗೋದಕ್ಕೆ? ಆಮೇಲೆ 1.5 ಲಕ್ಷ ಸ್ಯಾಂಕ್ಷನ್ ಆಗಿರೋದು ಮನೆಗೆ ಇವರಿಗೆ ಆಗ ಇದ್ದಿದ್ದು ಸರ್ಕಾರದಿಂದ. ಈಗ ಮಾಡ್ಲಿಕ್ಕೆ ಆಗುತ್ತಾ 1.5 ಲಕ್ಷದಲ್ಲಿ ಇದನ್ನು? ಇನ್ನು ಮನೆಯ ಹಣ ಬಿಡುಗಡೆಗಾಗಿ ಈರಣ್ಣಯ್ಯ ಅವರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಬಳಿ ಹೋಗಿ ಚಪ್ಪಲಿ ಸವೆದಿವೆ ಹೊರತು ಹಣ ಬಂದಿಲ್ಲ. ಜೊತೆಗೆ ಕೆಲವರ ಸಲಹೆಯಂತೆ ಬೆಂಗಳೂರಿಗೂ ಒಂದು ಬಾರಿ ಹೋಗಿ ಬಂದಿದ್ದಾರೆ. ಆದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಇದೀಗ ಹಿರಿಯ ಅಧಿಕಾರಿಗಳ ಗಮನಕ್ಕೂ ತಂದಿದೆ. ಇನ್ನು ಇಲ್ಲಿ ಯಾರು ತಪ್ಪೆಸಗಿದ್ದಾರೆ ಅನ್ನೋದರ ಬಗ್ಗೆ ಪರಿಶೀಲನೆ ಮಾಡುವುದಾಗಿ ಕೊಡಗು ಜಿಲ್ಲಾ ಪಂಚಾಯಿತಿ ಸಿಇಒ ಮಾಹಿತಿ ನೀಡಿದ್ದಾರೆ. ಬೇರೆ ಬೇರೆ ಕಾರಣದಿಂದ ಪೇಮೆಂಟ್ ಸ್ಟಾಪ್ ಆಗೋದು. ಒಂದು GPS ಮಾಡಲಿಲ್ಲ. 4 ಹಂತಕ್ಕೆ ಬೇರೆ ಬೇರೆ ಹಂತಕ್ಕೆ ಫೋಟೋಸ್ GPS ಫೋಟೋ ಬೇಕು ಆ ಆ್ಯಪ್ನಲ್ಲಿ ತಗೊಂಡಿಲ್ಲ ಆವಾಗ ಮಾಡುವಾಗ. ಅಥವಾ ಏನಾದರೂ ಇದು ಬ್ಯಾಕ್ ಸೈಡ್ ಮನೆ ಎಕ್ಸ್ಟೆನ್ಷನ್ ಥರದ್ದು ಕಾಣ್ತಾ ಇದೆ ಆ್ಯಪ್ಗೆ, ಸೊ ಅಲ್ಲಿಂದ ಬ್ಲಾಕ್ ಮಾಡೋದು. ಅಥವಾ ಯಾವಾಗ ರಿಲೀಸ್ ಆಯಿತು ಆವಾಗ ಅವರು 2-3 ವರ್ಷ ಏನೂ ಮಾಡಲಿಲ್ಲ, ಅದು ಆದಮೇಲೆ ಮಾಡ್ಕೊಂಡಿದ್ದಾರೆ. ಸೊ 2-3 ವರ್ಷ ಏನೂ ಮಾಡಲಿಲ್ಲ, ಅಲ್ಲಿಂದ ಬ್ಲಾಕ್ ಆಗೋದು ಆ್ಯಪಿಂದ ಡೈರೆಕ್ಟಾಗಿ. ಸೊ ಅದನ್ನು ನಾವು ಈ ಥರದ್ದು ಮಾಡಿದರೆ ಅದನ್ನು ಸರ್ಟಿಫಿಕೇಟ್ ಮಾಡಿಕೊಂಡು 4 ಹಂತಕ್ಕೆ ಆಗಿದೆ ಅದನ್ನು ಎಲ್ಲ GPS ಎಲ್ಲ ಸರ್ಟಿಫೈ ಮಾಡಿಕೊಂಡು ನಮ್ಮ ಮೂಲಕ ಕಳಿಸಿದರೆ ಅಲ್ಲಿಂದ ಓಪನ್ ಆಗೋದು. ಅದು ಒಟ್ಟಿನಲ್ಲಿ ಅಧಿಕಾರಿಗಳಿಗೆ ಇಚ್ಛಾಶಕ್ತಿ ಇದ್ರೆ ಈ ಕೆಲಸ 1 ತಿಂಗಳಲ್ಲಿ ಮಾಡಿ ಮುಗಿಸಬಹುದು. ಆದರೆ ಇವರ ನೌಟಂಕಿ ನಾಟಕಕ್ಕೆ ಬಡ ಕುಟುಂಬ ತತ್ತರಿಸಿ ಹೋಗಿದೆ. ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ಗಮನಕ್ಕೆ ಬಂದ ಮೇಲೆ ಆದರೂ ಎಚ್ಚೆತ್ತುಕೊಳ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಅಲ್ಲ ಸರ್, ಇಲ್ಲಿ ಇದು ಒಂದು ವೇಳೆ ಯಾವುದೋ ರಾಜಕಾರಣಿದಾಗಿದ್ದಿದ್ರೆ, ಯಡಿಯೂರಪ್ಪನವ್ರದ್ದಾಗಿದ್ದಿದ್ರೆ, ಸಿದ್ದರಾಮಯ್ಯದಾಗಿದ್ದಿದ್ರೆ, ಕುಮಾರಸ್ವಾಮಿದಾಗಿದ್ದಿದ್ರೆ ಅಧಿಕಾರಿಗಳು ಎಲ್ಲ ಮೇಲೆ ಕೆಳಗೆ ಮಾಡಿ ಎಲ್ಲವನ್ನು ತರ್ತಾ ಇದ್ರಲ್ವಾ. ಈಗ ಯಾಕೆ ಇವ್ರದ್ದು ಮಾಡ್ತಾ ಇಲ್ಲ? ಈರಣ್ಣಯ್ಯ ಅನಸೂಯ ದಂಪತಿಗಳದ್ದು ಯಾವುದಕ್ಕೆ ಕಾಯ್ತಾ ಇದ್ದೀರಿ? ಇನ್ನೆಷ್ಟು ವಯಸ್ಸಾಗಬೇಕು ಅವರಿಗೆ? ಯಾವನ ಅಧಿಕಾರಿ ಮಾಡಿಲ್ವೋ? ಆ ಜೈಲರ್ ಪಿಕ್ಚರಲ್ಲಿ ಆ ಶಿವರಾಜ್ ಕುಮಾರ್ ಕೆಲವರನ್ನೆಲ್ಲ ಫ್ಯಾನಲ್ಲಿ ತಿರುಗಿಸ್ತಾರಲ್ಲ, ತಿರುಗಿಸಿ ಹಂಗೆ ಯಾಕೆ 6 ವರ್ಷದಿಂದ ಸಂಬಳ ತಗೊಂಡಿಲ್ವಾ? 1,04,000 ಒಂದು ಪ್ಲಾನ್ ಆಫ್ ಆ್ಯಕ್ಷನ್. ನಿಮಗೆ ಅದನ್ನು ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಯಾಕ್ರಿದ್ದೀರಿ? ಬನ್ನಿ ಮೆಜೆಸ್ಟಿಕಲ್ಲಿ ಆ ಬೋಂಡ ಮಾರಿ ಬನ್ನಿ. 1,04,000 6 ವರ್ಷ ನಿಮ್ಮ ಹಣೆ ಬರೋಕ್ಕೆ ಯಾರ್ಯಾರು ಸಂಬಂಧಪಟ್ಟವರು? ಮನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ಯಾಕೆ ಮನು ಅವರೇ ಇದಕ್ಕೆ ಒಂದು ವ್ಯವಸ್ಥೆ ಮಾಡೋಕ್ಕಾಗಲ್ವಾ? ವಸಂತ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು. ವಸಂತ ಅವರೇ,
ಆ್ಯಂಡ್ ವರಣಿತ್ ನೇಗಿ ಮಾತಾಡಿದ್ದಾರೆ ಜಿಲ್ಲಾ ಪಂಚಾಯತ್ ಸಿ ಒ. ಅದಕ್ಕೇನಾದರೂ ಒಂದು ಕಾರಣ ಏನಾದರೂ ಇರಬೇಕಲ್ಲ. ನೀವು ಹಿಂಗೆ ಬಿಟ್ಬಿಟ್ರೆ 1,04,000ಕ್ಕೆ ಒಂದು ಬಡವರ ಬಗ್ಗೆ ಕೆಲಸ ಮಾಡಿರಿ. ಇನ್ನು ಜಯಣ್ಣ ಇ ಒ, ಈ ಕ್ಷಣ ನೀವು ಕೆಲಸ ಮಾಡಿಲ್ಲ ಅಂದರೆ ಒಂದು ಕೆಲಸ ಮಾಡಿ, ನೀವು 4 ಜನ ಸಂಬಂಧಪಟ್ಟ ಯಾರಿದೆ ರಾಜೀನಾಮೆ ಕೊಡಿ. 1,04,000 24 ಗಂಟೆ ಒಳಗಾಗಿ ನಾನು ಕೊಡಿಸ್ತೀನಿ. 24 ಗಂಟೆ ಒಳಗಾಗಿ ಬೇಕಿದ್ರೆ 1,04,000 ನಾನು ಕೊಡಿಸ್ತೀನಿ. ನೀವು ರಾಜೀನಾಮೆ ಕೊಟ್ಟು ಹೋಗ್ತಾ ಇರಬೇಕು. ರಾಜೀನಾಮೆ ಕೊಟ್ಟು ಹೋಗ್ತಾ ಇರಬೇಕು. ಇಲ್ಲ ಅಂತಂದರೆ ಮಾಡಿ 24 ಗಂಟೆ ಒಳಗಾಗಿ ಆ 1,04,000. ಇದು ಚಾಲೆಂಜ್ ನಿಮಗೆ. ಮಾಡಿಲ್ಲ ಅಂತಂದರೆ ಮನು ಅವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನಿಮ್ಮ ಲಾಸ್ಟ್ ನಂಬರ್ 400 ಪಬ್ಲಿಕಲ್ಲಿ ಹಾಕಿಬಿಡ್ತೀನಿ. ವರಣಿತ್ ನೇಗಿ ಅವರೇ, ಜಿಲ್ಲಾ ಪಂಚಾಯತ್ ಸಿ ಒ, ಮಾತಾಡಿದರೆ ಏನಾದರೂ ಮಾಡಿ ಇದಕ್ಕೆ ದಯವಿಟ್ಟು. ಜಯಣ್ಣ ಅವರೇ ಇ ಒ, ನಿಮ್ಮ ಲಾಸ್ಟ್ ನಂಬರ್ 105. ನಾನು 24 ಗಂಟೆಯಲ್ಲಿ 1,04,000 ಒದಗಿಸ್ಕೊಡ್ತೀವಿ ಬೇಕಿದ್ರೆ, ನಿಮ್ಮಿಂದ ಆಗೋದಿಲ್ಲ ಅಂತಂದರೆ. 6 ವರ್ಷ ಕಾಯಬೇಕಾ ಆ ದಂಪತಿ? ಒಬ್ಬರ ಕಣ್ಣಿಗೂ ಕಾಣಲಿಲ್ವ? ಮನೋಹರ್ ಇದ್ದಾರಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಮನೋಹರೇ ನಮಸ್ಕಾರ. ನಮಸ್ತೆ ಸರ್. ಇದೊಂದು ಮಾಡಿಕೊಡಿ ಸರ್, ಏನಾದರೂ ಮಾಡಿ ಸರ್. ಅದು ನಮ್ಮಲ್ಲಿ ಬರ್ತಿಲ್ಲ. 2 ಮನೆ ಇದೆ, ಒಂದು ರಾಧಾನಾರಾಯಣ, ಇನ್ನೊಂದು ಅನಸೂಯ. ಇದು ಅದು ಬ್ಯಾಲೆನ್ಸ್ ಆಗಿದೆ. ಬ್ಯಾಲೆನ್ಸ್ ಅಂದ್ರೆ ಫೋಟೋ ಇವರು GPS ಮಾಡ್ಬೇಕಾದ್ರೆ ಎಲ್ಲಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಡಿಸ್ಮ್ಯಾಚ್ ಅಂತ ತೋರಿಸ್ತದೆ. ನಾವು ಮಡಿಕೇರಿಲಿ ವಿಚಾರಿಸಾಯ್ತು, ಇದರಲ್ಲೂ ವಿಚಾರಿಸಾಯ್ತು, ಇಒ ಆಫೀಸಲ್ಲೂ ವಿಚಾರಿಸಾಯ್ತು. ಅದು ಡಿಸ್ಮ್ಯಾಚ್ ತೋರಿಸ್ತದೆ ಸರ್ ಪ್ರತಿ ಸಲ ಬಂದಾಗ. ಅದು 2017-18ರಲ್ಲಿ ಆಗಿದ್ದು. ಯಾರು ಮಾಡ್ದವ ನನಗೆ? ಯಾವ ಅಧಿಕಾರಿ? ಅದು ವಸತಿಗೆ ಸಂಬಂಧಪಟ್ಟ ಅಧಿಕಾರಿಗಳೇ ಮಾಡೋದು ಸರ್, ನಮ್ಮಲ್ಲಿ ಏನಿಲ್ಲ. ಸರಿ, ಯಾರಾದ್ರೂ ಆಗಲಿ, ಆದರೆ ಅದು ಗಮನಕ್ಕೆ ಬರಬೇಕಲ್ಲ. ನಿಮ್ಮ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತಲ್ವ ಅದು? ಹೌದು ಸರ್, ನಾವು ಮಡಿಕೇರಿ ಎಲ್ಲ CO ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಅದಾಗಿಲ್ಲ ಸರ್, ಡಿಸ್ಮ್ಯಾಚ್ ತೋರಿಸ್ತಿದೆ. ಬೆಂಗಳೂರಲ್ಲಿ ಇಲ್ಲಿಂದ ಫೋಟೋ ತೆಗೆದುಬಿಟ್ಟು ಹಾಕಿದ್ರೆ ಸಾಕು, ಅಲ್ಲಿ ಡಿಸ್ಮ್ಯಾಚ್ ಅಂತ ತೋರಿಸ್ತದೆ. ಅಲ್ಲ, ಈಗ ಅದಕ್ಕೇನು ಮಾಡೋದು? ಈಗ ಮೊನ್ನೆ ಸಮೇತ ಈಗ ಒಂದು ವೀಕ್ ಹಿಂದೆ ಬಂದು ನೋಡಿದಾರಂತೆ, ಆಗುತ್ತೆ ಅಂತ ಹೇಳಿದ್ದಾರೆ. ಸ್ವಲ್ಪ ಮನೋಹರ ಸ್ವಲ್ಪ ಓಡಾಡಿ ಏನಾದರೂ ಮಾಡುವಂಥ ಪ್ರಯತ್ನ ಮಾಡಿ. ನಮ್ಮಿಂದ ಏನಾದ್ರು ಸಹಾಯ ಬೇಕಿದ್ರೆ ನಾವು ಮಾಡ್ತೀವಿ ಬೇಕಿದ್ರೆ. ಓಕೆ ಸರ್, ಓಕೆ. ಏನು ನಾವು ವಿಚಾರಿಸ್ಬಿಟ್ಟು ಎಲ್ಲ ಮಾಡ್ತೀನಿ ಸರ್, ಅಧಿಕಾರಿಗಳ ಹತ್ರ ಮಾತಾಡ್ತೀನಿ ಇಲ್ಲಿ ತನಕ ಏನೆಲ್ಲ ವಿಚಾರಿಸಿದಿರಿ ಹೇಳಿ ನೋಡೋಣ ಸರ್. ಈಗ ಅದು ನಾವು ಮಡಿಕೇರಿಗೆ ಹೋದಾಗ ಅದು ಈವಲ್ ಆಗಿನೇ ಬರ್ಬೇಕು ಅಂತ ಹೇಳಿದ್ರು. ಇಒ ಬಂದು ಫೋಟೋ ಹೊಡಿಬೇಕು ಅಂತ. ಇಒನು ಬಂದು ಫೋಟೋ ಹೊಡೆದಿದಾರಂತೆ. ಅದು ಡಿಸ್ಮ್ಯಾಚ್ ಅಂತಲೇ ತೋರಿಸ್ತಾ ಇದೆ. ಯಾಕೆ ಹಾಗಿದ್ರೆ ಇಒ ನಡಿಬೇಕಲ್ಲ? ಅದು ಸಮಸ್ಯೆ ಆಗಿರೋದು ನಮಗೆ. ಜಯಣ್ಣ ಎಲ್ಲಿ? ಅವರು ಸೋಮವಾರಪೇಟೆ ಸರ್. ಅವ್ರು ಬಂದು ಮಾಡ್ಬೇಕಲ್ಲ, ಅದನ್ನ ಯಾರು ಮಾಡ್ಬೇಕು? ಮತ್ತೆ ಇದು ಹಿಂಗ್ ಬಿಟ್ಬಿಟ್ರೆ ಹೆಂಗೆ? ಒಂದಲ್ಲ ಸರ್, 2 ಮನೆ ಇದೆ. ಏನೋ ಒಂದು 2-3 ಏನ್ ದೊಡ್ಡ ಅರಮನೆ ಕಟ್ಟೋದಾ? 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ? ನಮ್ಮಲ್ಲಿ ಆಗೋದು ಯಾವುದನ್ನು ನಾವು ಪೆಂಡಿಂಗ್ ಇಟ್ಟಿಲ್ಲ ಸರ್. ಮತ್ತೆ ನಾವು ನಮ್ಮ ಪಂಚಾಯತಿ ವ್ಯಾಪ್ತಿಲಿ ಆಗ ಅಂತದ್ದು ಎಲ್ಲಾನು ಮಾಡಿ ಕಳಿಸ್ತಾ ಇದ್ವಿ. ಯಾರೀಗ? ಅದೇ ಸರ್, ಇಒ ಅವರೇ ಮಾಡಬೇಕು. ಓಕೆ, ಥ್ಯಾಂಕ್ ಯು ಸರ್. ಇಲ್ಲಿ BJP ಅವರು ಬಂದಾಗ ಇಡೀ ಕೊಡಗು ನಮ್ಮದು, ನಾವು ಗೆದ್ದೆವು ತಂದ್ಬಿಟ್ಟು ಯಾವ ಪುರುಷಾರ್ಥಕ್ಕೆ? ಈಗ ಕಾಂಗ್ರೆಸ್ನ 2 ಗೆದ್ದಿದ್ದೀರಿ, ಅವರು ಮಾಡಿಲ್ಲ, ನೀವಾದ್ರೆ ಏನಾದರೂ ಮಾಡಿ. ನಾವು ಸುಮ್ಮನೆ ಹೇಳಲ್ಲ. ಮಂತ್ರಗೌಡ ಮತ್ತು ಪೊನ್ನಣ್ಣ ನಿಜವಾಗ್ಲೂ ನಾವು ಅನೇಕ ಸ್ಟೋರಿಗಳನ್ನು ತಂದಿದ್ದೀವಿ. ಪಾಪ ನಮ್ಮ ಅನುಕಾರ್ಯಪ್ಪ ಬಿಗ್ ಇಂಪ್ಯಾಕ್ಟ್ಗೆ ಹೈಯೆಸ್ಟ್ ಸ್ಟೋರಿ ಯಾರಾದರೂ ತಂದಿದ್ರೆ ಅನುಕಾರ್ಯಪ್ಪ. ಈರಣ್ಣಯ್ಯ ಮತ್ತು ಅನಸೂಯ ದಂಪತಿ 1,04,000 ಬೇಕಿರೋದು. ಸರ್ಕಾರ ಮಾಡಲಿಕ್ಕಾಗೋದಿದ್ರೆ ಮಾಡಿ, ಇಲ್ಲ ಅಂತಂದರೆ ನೀವು ಬರ್ಕೊಡಿ, ನಮ್ಮಿಂದ ಆಗೋದಿಲ್ಲ ಅಂತೇಳಿ 24 ಗಂಟೆ ಒಳಗಾಗಿ 1,04,000 ನಾವು ವ್ಯವಸ್ಥೆ ಮಾಡಿ ಕೊಡ್ತೀವಿ. ಇದು ನಮ್ಮ ಚಾಲೆಂಜ್. ಇಲ್ಲ ಅಂತಂದರೆ ಇಲ್ಲಿ ಜಿಲ್ಲಾಡಳಿತ ಕುಸಿದು ಹೋಗಿದೆ ಅಂತ ಲೆಕ್ಕ. ನಾಳೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ.